ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ನಾನು ಅಮೇರಿಕಾಗೆ ಬಂದು ಸುಮಾರು ಒಂದು 10 ದಿನ ಆಯಿತು. ಚಳಿ ಚಳಿ, ಸ್ವಲ್ಪ ರಾತ್ರಿ ಎಲ್ಲ ಮಳೆ. ಎಂಥ ಚಳಿ ಅಂತಂದರೆ, ಈ ಚಳಿಗೆ ನನ್ನ ಮಗಳು ಕೇಳಿದ್ಲು, ಅಮ್ಮ ಬಿಸಿ ಬಿಸಿ ಹುರುಳಿ ಸಾಂಬಾರು ಮಾಡು ಅಂತ. ಮೊಳಕೆ ಹುರುಳಿ ಸಾಂಬಾರು ತುಂಬ ಮಾಡೋಣ ಅಂತ ಹುರುಳಿ ಸಾಂಬಾರು ಮಾಡೋಣ. ಆದರೆ ಹುರುಳಿ ಏನೋ ತಂದಿದ್ದೆ ಮೈಸೂರಿಂದ, ಅದನ್ನು ಮೊಳಕೆ ಕಟ್ಟಿದ್ರೆ ಮೊಳಕೆ ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ಇತ್ತು. ನೋಡಿ, ಮಾಡೇ ಬಿಡೋಣ ಅಂತ 3 ದಿನ ಅಂತೂ ತೊಗೊಳ್ತು ಮೊಳಕೆ ಬರೋಕ್ಕೆ. ನೋಡೋಣ, ಇವತ್ತು 3 ದಿನ ಆಗಿದೆ, ಬನ್ನಿ ಹೇಗೆ ಮೊಳಕೆ ಬಂದಿದೆ ಅಂತ. ನೋಡಿ, ಟಿಶ್ಯೂ ಎಲ್ಲ ಮುಚ್ಚಿ ನೆನೆಸಿ ಬಾಬಾ ಏನು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ಅಮೇರಿಕಾನಲ್ಲಿ ಮೊದಲನೇ ಸಲ ಮೊಳಕೆ ಹುರುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಒಂಥರ ಎಕ್ಸೈಟ್ ಆಗಿದ್ದೆ ಅಂತಲೇ ಅಂದ್ಕೊಳ್ಳಿ. 3 ದಿನ ಚಳಿಗೆ ಮೊಳಕೆ ಬರೋದು ನಿಧಾನನೇ ಆಯಿತು ನೋಡಿ. ಆದರೂ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ವಾ? ಸೊ ಮಾಡೇ ಬಿಡ್ತೀನಿ ಮೊಳಕೆ ಹುರುಳಿ ಸಾರು. ಬನ್ನಿ, ಅಮೇರಿಕಾನಲ್ಲಿ ಮೊದಲ ಹುರುಳಿ ಸಾಂಬಾರನ್ನ ಮಾಡಿದ್ದು ನೋಡಿ. ಹುರುಳಿ ಎಲ್ಲ ಚೆನ್ನಾಗಿ ಮೊಳಕೆ ಬಂದಿರೋದು ಎತ್ತಿಟ್ಕೊಂಡೆ. ಬನ್ನಿ, ಎಲ್ಲೆಲ್ಲಿ ಏನೇನಿದೆ ಅಂತ ಹುಡುಕಿ ನೋಡೋಣ. ಏನೇನು ಸಾಮಾನಿದೆ ಅಂತ ಹುಡುಕ್ತೆ, ಆದರೂ ಎಲ್ಲ ತಂದಿಟ್ಟಿದ್ರಪ್ಪ. ನನ್ನ ಮಗಳು ಎಲ್ಲ ತಂದಿಟ್ಟಿದ್ರು ನೋಡಿ. ಆಲೂಗೆಡ್ಡೆ ಸಿಕ್ತು, ಒಂದು ಈರುಳ್ಳಿ ಅಂತೂ ತಲೆಗಾತ್ರ ಇಷ್ಟಿಷ್ಟು ದಪ್ಪ ಇರುತ್ತೆ ಇಲ್ಲಿ ಸಿಗೋದು ಈರುಳ್ಳಿ. ಹಾಗೆ ಬಿಳಿ ಈರುಳ್ಳಿ, ಕೆಂಪು ಈರುಳ್ಳಿನೂ ಈ ಥರ ಇರುತ್ತೆ ನೋಡಿ. ಫ್ರಿಜ್ಜಲ್ಲಿ ನೋಡಿ ಹೋಗಿ ಟೊಮೆಟೊ ಇದೆಯಾ ಅಂತ ಎತ್ಕೊಂಬಂದೆ. ಟೊಮೆಟೊ, ಬದನೆಕಾಯಿ ಬದಲಿಗೆ ಅದೇ ಕಪ್ಪದು ಬದನೆಕಾಯಿ ದಪ್ಪದು ಬರುತ್ತಲ್ಲ, ಏನು ಹೇಳ್ತಾರೆ ಅದಕ್ಕೆ ಹೆಸರು ನಂಗೆ ಗೊತ್ತಿಲ್ಲ. ಸರಿ, ಅದೇ ಸಿಕ್ತು. ಅದು ಒಂದು ಅರ್ಧ ಇಟ್ಟಿದ್ರು ಫ್ರಿಜ್ಜಲ್ಲಿ. ಬದನೆಕಾಯಿ ಸಿಕ್ತು, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಿಕ್ತು ನೋಡಿ. ಎಲ್ಲ ಎತ್ಕೊಂಬರ್ತೀನಿ. ಟೊಮೆಟೊ ಸಿಕ್ತು, ಎರಡು ಟೊಮೆಟೊ. ತುಂಬ ಚೆನ್ನಾಗಿತ್ತು ಟೊಮೆಟೊ. ಚೆನ್ನಾಗಿ ತೊಳೆದ್ಬಿಟ್ಟು ಟೊಮೆಟೊ ಹೆಚ್ಚುತ್ತಾಯಿದ್ದೀನಿ. ಹುರುಳಿ ಸಾಂಬಾರು ಮಾಡೋದು ಅಂದರೆ ಯಾರಿಗಿಷ್ಟ ಇಲ್ಲ ಚಳಿ. ಹಾಗೆ ಬಿಸಿ ಬಿಸಿ ಹುರುಳಿ ಸಾಂಬಾರು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಸರಿ, ಮುದ್ದೆ ಬೇಡ ಅಂತ ಅನ್ನನೇ ಮಾಡು ಅಂದರು. ಸರಿ, ಹಾಗಾಗಿ ಅನ್ನಕ್ಕೆ ಇಟ್ಬಿಟ್ಟು ನೋಡಿ ಈಗ ಹುರುಳಿ ಸಾರು ಮಾಡ್ತಾಯಿದ್ದೀನಿ. ಪೀಲರ್ ತೊಗೊಂಡೆ, ದೊಡ್ಡ ಬಾಕು ಥರ ಇತ್ತು, ಅದನ್ನು ತೊಗೊಂಡೆ. ಟೊಮೆಟೊ ಹೆಚ್ಚಿ ಒಂದು ಬೌಲ್ಗೆ ಹಾಕಿ ಇಟ್ಕೊತೀನಿ ನೋಡಿ. ಎಷ್ಟು ಚೆನ್ನಾಗಿ ಆಯಿತು ಹುರುಳಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಯಿತು. ಎಲ್ಲರೂ ಸಖತ್ತಾಗಿ ಖಾಲಿ ಮಾಡಿದ್ರು. ಹುರುಳಿ ಸಾಂಬಾರು ಮಾಡೇ ಬಿಟ್ಟೆ ನಾನು ನೋಡಿ. ಟೊಮೆಟೊ ಹೆಚ್ಚಿ ಒಂದು ಬೌಲ್ಗೆ ಹಾಕೋದು ತೋರಿಸ್ತಾ ಇದ್ದೀನಿ. ರಾತ್ರಿ ಇಡೀ ಸಣ್ಣಕ್ಕೆ ಮಳೆ, ಹಾಗೆ ಚಳಿ. ಮೈಸೂರಿಂದ ಬಂದವಳು, ಮೈಸೂರಲ್ಲಿ ಭಯಂಕರ ಸೆಕೆ ಇತ್ತು ನಾವು ಹೊರಟಾಗ. ಇಲ್ಲಿ ಬಂದಾಗ ತಣ್ಣಗೆ ಒಳ್ಳೆ ಊಟಿಗೆ ಬಂದಿದ್ದೀನೇನೋ ಅನ್ನೋಷ್ಟು, ಊಟಿಗಿನ್ನ ತಂಪಾಗಿತ್ತು ನೋಡಿ. ಈರುಳ್ಳಿ ಹೆಚ್ಚುತ್ತಾಯಿದ್ದೀನಿ. ಕಿಚನ್ನೆಲ್ಲ ತುಂಬಾ ಕ್ಲೀನಾಗಿದೆ, ಎಲ್ಲ ಅನುಕೂಲ ಇದೆ, ತೊಂದರೆ ಏನಿಲ್ಲ. ಆರಾಮಾಗಿ ಅಡುಗೆ ಮಾಡ್ಬೋದು. ದಪ್ಪದ 2 ಈರುಳ್ಳಿ ಹೆಚ್ಚಿದೆ. 3 ಆಲೂಗೆಡ್ಡೆ ದಪ್ಪಕ್ಕೆ ಹೆಚ್ಚಿಟ್ಕೊಂಡೆ. ಆಲೂಗೆಡ್ಡೆ ಹೆಚ್ಚೋದು ತೋರಿಸ್ತಾ ಇದ್ದೀನಿ. ನೀವು ಸಾಮಾನ್ಯ ಹೀಗೆ ಮಾಡ್ಬೋದು ಹುರುಳಿ ಸಾರು. ನಾನಿವತ್ತು ಬೆಳ್ಳುಳ್ಳಿ ಏನೋ ಹಾಕದೆ ಮಾಡ್ತಾ ಇರೋವಂಥ ಹುರುಳಿ ಸಾರಿದು. ತುಂಬಾ ಚೆನ್ನಾಗಿ ಆಯಿತು, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಇಷ್ಟು ದಪ್ಪ ಬದನೆಕಾಯಿ ತೊಗೊಂಡು ದಪ್ಪ ಹೋಳು ಕಟ್ ಮಾಡಿ ಇಟ್ಕೊಂಡು, ಶುಂಠಿ ನೋಡಿ ಎಷ್ಟು ಚೆನ್ನಾಗಿರೋ ಶುಂಠಿ ಅಂದರೆ ಒಂದು ಚೂರು ಕಸ ಆಗಲಿ ಮಣ್ಣಾಗಲಿ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಸಿಗುತ್ತೆ. ಕೊತ್ತಂಬರಿ ಸೊಪ್ಪು ಅಷ್ಟೇ ಚೆನ್ನಾಗಿರೋದು. ಎಲ್ಲ ತರಕಾರಿಗಳಂತೂ ತುಂಬ ಕಳಕಳ ಅಂತಿರುತ್ತೆ. ಈಗ ನೋಡಿ, ಒಂದು ತಟ್ಟೆಗೆ ಹುರ್ಗಡ್ಲೆ ಹಾಕ್ಕೋತಾ ಇದ್ದೀನಿ. ಗಸಗಸೆ ಒಂದು ಈ ದೇಶದಲ್ಲಿ ಸಿಕ್ಕಲ್ಲ, ಮತ್ತು ತರಕ್ಕೂ ಬಿಡಲ್ಲ. ಯಾವ ದೇಶದಿಂದನೂ ಗಸಗಸೆನ ಎಂಟ್ರಿನೇ ಇಲ್ಲ. ಗಸಗಸೆ ಹಾಕಿ ಮಾಡಿದ್ದು ಯಾವ ಪದಾರ್ಥನೂ ತರಂಗಿಲ್ಲ. ಸೊ ಹಾಗಾಗಿ ಗಸಗಸೆ ಒಂದು ಬಿಟ್ಬಿಟ್ಟು, ಇದು ಎಳೆ ತೆಂಗಿನಕಾಯಿ ತುರಿ ಸಿಗುತ್ತೆ ಹಾಗೇ, ಅದನ್ನು ಫ್ರೋಝನ್ ತಂದಿಟ್ಟಿದ್ಲು. ಸೊ ಅದನ್ನು ತೊಗೊಂಡೆ. ಸ್ವಲ್ಪ ಶುಂಠಿ ಹೆಚ್ಚಿಟ್ಕೊಂಡೆ, ಒಂಚೂರು ಚಕ್ಕೆ, ಒಂಚೂರು ಲವಂಗ ಎಲ್ಲ ಇಟ್ಕೊಂಡೆ. ಬನ್ನಿ, ಇವಾಗ ಬಾಣಲೆ ಇಡ್ತಾಯಿದ್ದೀನಿ. ಇದಕ್ಕೆ ಟೊಮೆಟೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ವೆಜಿಟೇಬಲ್ ಆಯಿಲೆಲ್ಲ ಸಿಗುತ್ತೆ. ಎಲ್ಲ ಪದಾರ್ಥನೂ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಣ್ಣೆ ಕಾಯ್ತು. ಸ್ಟವ್ ಯಾವ ಥರ ಅಂತಂದರೆ ಕಾಯಿಲ್ ಸ್ಟವ್ ಥರ ಇದು. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹುರಿತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಮಸಾಲೆ ಪದಾರ್ಥಗಳೆಲ್ಲ ನಾನು ಬರುವಾಗಲೇ ತಂದುಬಿಟ್ಟೆ. ಸಾರಿನ ಪುಡಿ, ಸಾಂಬಾರು ಪುಡಿ ಎಲ್ಲನೂ ತಂದಿದ್ದೀನಿ ನೋಡಿ. ಈರುಳ್ಳಿ ಹುರಿತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ 2 ಟೊಮೆಟೊನಲ್ಲಿ ಒಂದು ಟೊಮೆಟೊ ಅಷ್ಟು ಹೆಚ್ಚಿರೋದನ್ನು ಹಾಕ್ಕೊಳ್ಳೋಣ. ಅದನ್ನು ಹುರಿಯೋಣ. ಅರಿಶಿನ, ಈರುಳ್ಳಿ, ಟೊಮೆಟೊ 3 ಮೆತ್ತಗೆ ಹುರ್ಕೊಳ್ಳೋಣ. ಹುರಿತಾಯಿದ್ದೀನಿ ನೋಡಿ, ಈ ಥರ ಮೆತ್ತಗಾಗಿದೆ. ಸೊ ಇಲ್ಲಿ ಯಾವ್ಯಾವ ಬಾಣಲೆ ಏನೇನಿತ್ತು ಅದರಲ್ಲೇ ಮಾಡ್ತಾಯಿದ್ದೀನಿ. ಈಗ ನೋಡಿ, ಒಂಚೂರು ಚಕ್ಕೆ, ಲವಂಗ, ಕಾಯಿ ತುರಿ, ಹುರ್ಗಡ್ಲೆ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಒಂದು
ಬ್ಲೆಂಡರ್ಗೆ ಹಾಕ್ಕೋತಾ ಇದ್ದೀನಿ. ಈ ಬ್ಲೆಂಡರ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಹಾಗೆ ಅದ್ರ ಮೇಲೆ ಹುರಿದಿರೋಂಥ ಟೊಮೆಟೊ ಈರುಳ್ಳಿನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ. ಫಸ್ಟು ಎಲ್ಲ ಬ್ಲೆಂಡರ್ಗೆ ಹಾಕೋದು ತೋರಿಸ್ತಾ ಇದ್ದೀನಿ. ನುಣ್ಣಗೆ ರುಬ್ಬೋದು ತೋರಿಸ್ತೀನಿ. ನುಣ್ಣಗೆ ರುಬ್ಕೊಂಬರ್ತೀನಿ ಅದನ್ನು. ಭಾಳ ಚೆನ್ನಾಗಾಯಿತು ಹುರುಳಿ ಸಾರು. 2 ದಿನ ಅಂತೂ ಆಯಿತು ಎಲ್ಲರಿಗೂ. ಸೊ 2 ದಿನ ಚಪಾತಿ ಇದು ಎಲ್ಲದಕ್ಕೂ ನೆಂಚ್ಕೊಂಡು ತಿಂದ್ವಿ. ಅನ್ನ ಸಾಂಬಾರು ತುಂಬಾ ಚೆನ್ನಾಗಾಯಿತು. ಇದನ್ನು ಬ್ಲೆಂಡರ್ಗೆ ಹಾಕಿದ್ದೀನಿ. ಇದನ್ನು ಫಸ್ಟು ನುಣ್ಣಗೆ ಮಾಡ್ಕೊಂಬಿಡೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನನಗೊಂಥರ ಖುಷಿ, ಯಾಕೆಂದರೆ ಬಂದಿರೋದು ಇಷ್ಟು ದೂರ ದೇಶದಿಂದ ದೇಶಕ್ಕೆ ಬಂದು ಚಳಿನಲ್ಲಿ ಹುರುಳಿ ಸಾರು ಮಾಡ್ತಾಯಿದ್ದೀನಿ ಅನ್ನೋದೇ ಒಂದು ಖುಷಿ ನನಗೆ. ಸೊ ಇನ್ನೇನು ಟೈಮ್ ಪಾಸ್ ಇನ್ನು ಹೆಂಗೆ ಮಾಡೋದು, ಹೊರಗಡೆನೂ ಹೋಗ್ತೀವಿ, ಇನ್ನೇನು ಸದ್ಯಕ್ಕೆ ಹೋಗೋಕ್ಕೆ ಶುರು ಮಾಡಿಲ್ಲ. ಹಾಗಾಗಿ ಅದಕ್ಕೆ ಮುಂಚೆನೇ ಈ ವಿಡಿಯೋ ಅಡುಗೆ ಮಾಡಿದ್ದು ತೆಕ್ಕೊಳ್ಳೋಣ ಅಂತ. ಈಗ ಮತ್ತೆ ಅದೇ ಬಾಣಲೆ ಇಟ್ಟು 1-2 ಸ್ಪೂನ್ ತುಪ್ಪ ಹಾಕಿ, ಮತ್ತು 2 ಈರುಳ್ಳಿನಲ್ಲಿ 1 ಈರುಳ್ಳಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಈರುಳ್ಳಿ ಕಟ್ ಮಾಡಿರೋದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ತುಪ್ಪ ಕಾಯಲಿ. ನೋಡಿ ಈರುಳ್ಳಿ ಹಾಕ್ಬಿಡ್ತಾಯಿದ್ದೀನಿ. ಇಲ್ಲಿ ಬೇಕಾದರೆ ನೀವು ಸಾಸಿವೆ ಒಣಮೆಣ್ಸಿನ್ಕಾಯಿ ಮೊದಲೇ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕ್ಬೋದು. ನಾನು ಒಗ್ಗರಣೆ ಕೊನೆಯಲ್ಲಿ ಹಾಕ್ತೀನಿ. ಹಾಗಾಗಿ ಬರೀ ತುಪ್ಪದಲ್ಲಿ ಈರುಳ್ಳಿ ಹುರಿತಾಯಿದ್ದೀನಿ. ಭಾಳ ರುಚಿಯಾಗಿ ಆಯಿತು ಸಾಂಬಾರು. ನೋಡಿ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಸೇರಿಸೋಣ. 1 ಟೊಮೆಟೊ ಅಲ್ಲಿ ರುಬ್ಬಕ್ಕೆ ಹಾಕ್ಕೊಂಡಿದ್ವಿ, ಮೊದಲು ಹುರಿದ್ಬಿಟ್ಟು ಇವಾಗ ಮಿಕ್ಕಿದ ಟೊಮೆಟೊನ ಹಾಕಿ ಹುರಿಯೋಣ. ತುಂಬಾ ಚೆನ್ನಾಗಾಗುತ್ತೆ. ಯಾರಿಗಿಷ್ಟ ಇಲ್ಲ ಹೇಳಿ? ಮೊಳಕೆ ಹುರುಳಿಕಾಳು ಸಾಂಬಾರು ಅಂದರೆ ಯಾರಿಗಿಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ಹೈ ಪ್ರೋಟೀನ್, ಎಲ್ರಿಗೂ ಗೊತ್ತೇ ಇದೆ ಹುರುಳಿಕಾಳು ಸಾಂಬಾರು ಎಷ್ಟು ಒಳ್ಳೆಯದು ಅಂತ. ನೋಡಿ ಇದು ರುಬ್ಬಿಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ. ಇದು ಕರ್ಬೇವಿನ ಸೊಪ್ಪಿನ ಪುಡಿ ಮಾಡಿ ತೊಗೊಂಡು ಬಂದುಬಿಟ್ಟಿದ್ದೆ ಅಲ್ಲಿಂದ ಬರಬೇಕಾದ್ರೆ. ಸೊ ಇಲ್ಲಿ ಕರ್ಬೇವಿನ ಸೊಪ್ಪು ವಿಪರೀತ ಬೆಲೆ. ಒಂದು 2 ಕಡ್ಡಿಗೆ $4 ಇಲ್ಲ $5 ಏನೋ ಕೊಡಬೇಕು. ಅದನ್ನು ತಂದಿಟ್ಟಿದ್ಲು. ಅದು ಸ್ವಲ್ಪ ಇತ್ತು. ಸೊ ಸ್ವಲ್ಪ ಘಮ ಬರಲಿ ಅಂತ ಕರ್ಬೇವಿನ ಸೊಪ್ಪಿನ ಪುಡಿ ಹಾಕಿದೆ. ರುಬ್ಬಿದ್ದಲ್ಲ, ಅಲ್ಲಿ ರುಬ್ಬಿದ್ದು ಅಂತ ಹೇಳಿಬಿಟ್ಟೆ, ಸಾರಿ. ಇಲ್ಲ, ಕರ್ಬೇವಿನ ಸೊಪ್ಪಿನ ಪುಡಿ ಹಾಕಿದೆ. ಈಗ ಹೆಚ್ಚಿಟ್ಕೊಂಡಿದ್ದು ಬದನೆಕಾಯಿ ಹಾಕಿದೆ. ಹಾಗೆ ಆಲೂಗೆಡ್ಡೆನೂ ಹಾಕ್ಕೊಂಬಿಡೋಣ. ನೋಡಿ ಆಲೂಗೆಡ್ಡೆ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಆಲೂಗೆಡ್ಡೆ ಸೇರಿಸ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿ ಆಯಿತು. ಸ್ವಲ್ಪ ಹುರ್ಕೊಳ್ಳೋಣ ತರಕಾರಿನ. ಇದು ಹುರಿತಾನೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸ್ವಲ್ಪ ಅರ್ಧದಷ್ಟು ಹಾಕ್ಕೊಂಬಿಡೋಣ ಇದಕ್ಕೇ. ಏನು ರುಬ್ಬಿದ್ವೋ ಕಾಯಿ ತುರಿ, ನಾನು ಹಸಿಮೆಣ್ಸಿನ್ಕಾಯಿ ಹಾಕೇ ಇಲ್ಲ, ಯಾಕೆಂದರೆ ಇಲ್ಲಿ ಖಾರ ತಿನ್ನೋದು ಕಡಿಮೆ ಎಲ್ರೂ. ಸೊ ಈ ತರಕಾರಿ ಹುರಿತಾ ಹಾಗೆ ಹುರುಳಿನೂ ಹಾಕಿ, ಹುರುಳಿ ಒಂದು ಸಲ ಜಾಲಿಸಿಟ್ಕೊಂಡಿದೆ. ಸೊ ಹುರುಳಿನೂ ಹಾಕಿ, ಮೊಳಕೆ ಬಂದಿರೋ ಹುರುಳಿ ಹಾಕಿ 1 ಸುತ್ತು ಹುರಿದು, ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಅರ್ಧ ಹಾಕಿ ಹುರುಳಿ ಹಾಕಿ ಹುರಿಯೋಕ್ಕೆ ತೋರಿಸ್ತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆಯಲ್ಲಿ ಅರ್ಧ ಹಾಕ್ಬಿಡೋಣ. ಇನ್ನರ್ಧಕ್ಕೆ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇದೆಯೋ ಆ ಮಸಾಲೆ ಜೊತೆ ಆ ಸಾಂಬಾರು ಪುಡಿ 1.5 ಸ್ಪೂನಷ್ಟು ಹಾಕಿ, ಮೀಡಿಯಮ್ ಸೈಜ್ ಸ್ಪೂನ್ ಆದರೆ 2 ಸ್ಪೂನ್ ಹಾಕ್ಕೊಳ್ಳೋಣ. ಅದರಲ್ಲಿರೋ ಖಾರನೇ ಸಾಕು. ಇಲ್ಲಿ ಈರುಳ್ಳಿ ತುಂಬ ಖಾರ ಇರುತ್ತೆ, ಹಾಗಾಗಿ ಮಕ್ಕಳೆಲ್ಲ ಖಾರ ಬೇಡ ಅಂತಾರೆ. ಸೊ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಏನು ಸೇರಿಸಿಲ್ಲ. ನಾನು ಮೈಸೂರಲ್ಲಿ ಮಾಡೋದಾದರೆ ಸ್ವಲ್ಪ ರುಬ್ಬುವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀನಿ. ನೋಡಿ ಸಾಂಬಾರು ಪುಡಿ ಉಪಯೋಗಿಸಿದ್ದೀನಿ. 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಸಾರಿನ ಪುಡಿನಾರು ಹಾಕ್ಕೋಬೋದು, ಸಾಂಬಾರು ಪುಡಿನಾರು ಹಾಕ್ಕೋಬೋದು. ಅದೇ ಜಾರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಇದನ್ನು ಒಂದೇ ಒಂದು ಸುತ್ತು, ರುಬ್ಬದೇ ಇದ್ರೂ ನಡೆಯುತ್ತೆ, ಹಾಗೆ ಹಾಕಿ ಕಲಕ್ಬಿಡ್ಬೋದು. ಇಲ್ಲ ಒಂದೇ ಒಂದು ಸುತ್ತು ಮಿಕ್ಸಿನೇ ಮಾಡಿಕೊಂಡೆ ನಾನು. ಒಂಚೂರು ನೀರು ಹಾಕ್ಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಒಲೆ ಮೇಲೆ ಹುರಿತಾ ಇದ್ದೀವಲ್ಲ ಹುರುಳಿ, ಮೊಳಕೆ ಬಂದಿರೋ ಹುರುಳಿ ಎಲ್ಲ ಅದು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇದಿಷ್ಟನ್ನು ಹಾಕ್ಬಿಟ್ಟು ಸಾಂಬಾರು ಪುಡಿ ಸೇರಿಸಿದ್ದೀನಿ, ಮಸಾಲೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಸ್ವಲ್ಪ ಜಿಡ್ಡು ಬಿಟ್ಕೋಬೇಕು, ಅಲ್ಲಿವರೆಗೂ ಹುರಿಯೋಣ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ಸ್ಟವೆಲ್ಲ ಈ ಥರ ನೋಡಿ ಫ್ಲ್ಯಾಟಾಗಿ ಕಾಯಿಲ್ ಸ್ಟವ್ ಥರ. ಸೊ ಇದು ಐಲ್ಯಾಂಡ್ ಥರ ಮಾಡಿದ್ದಾರೆ, ಮಧ್ಯದಲ್ಲಿದೆ. ಸೊ ಸ್ಟವ್ ಮಧ್ಯದಲ್ಲಿರೋದ್ರಿಂದ ನಿಮಗೆ ಗೋಡೆ ಇದು ಏನು ಗಲೀಜಾಗಲ್ಲ. ಹಾಗೆ ಚಿಮ್ನಿನೂ ಇರೋದ್ರಿಂದ ಎಲ್ಲ ಹೊಟ್ಟೋಗುತ್ತೆ. ನೋಡಿ ಚೆನ್ನಾಗಿ ಹುರಿದ್ಬಿಟ್ಟು ಘಮ ಅಂತ ಹುರಿದು ಇವಾಗ ಉಪ್ಪು ಹಾಕೋಣ. ನೋಡಿ ಈ ಥರ ಡಬ್ಬದಲ್ಲಿ ಸಿಗುತ್ತೆ ಉಪ್ಪು. 2 ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಹುರಿಯೋಣ.
ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಇದ್ದರೆ ಸಾಂಬಾರು ಚೆನ್ನಾಗಾಗಲ್ಲ. ಹಾಗಾಗಿ ಎಷ್ಟು ಹುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ನಿಮಗೆ ಗೊತ್ತೇ ಇದೆ ನೋಡಿ. ಈ ಥರ ಚೆನ್ನಾಗಿ ಹುರ್ಕೊಂಬಿಟ್ಟು ಇವಾಗ ಯಾವುದೋ ಒಂದು ದಪ್ಪ ತಳದ ಪಾತ್ರೆ ಸಿಕ್ತು. ಮೊಳಕೆ ಕಟ್ಟಿಟ್ಟಿದ್ನಲ್ಲ ಅದೇ ಪಾತ್ರೆನೇ ತೊಗೊಂಡೆ. ಅದರಲ್ಲೇ ಈ ಹುರಿದಿರೋದೆಲ್ಲ ಹಾಕಿ ಮಿಕ್ಸಿ ಜಾರ್, ಅದೇ ಬ್ಲೆಂಡರ್ ಜಾರ್ಗೂ ನೀರು ಹಾಕಿ ಸಾಂಬಾರು ಎಷ್ಟು ಬೇಕೋ, ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿದೆ. ಹಾಕ್ಬಿಟ್ಟು ನಾನು ಕುಕ್ಕರ್ಗೇನು ಹಾಕಲಿಲ್ಲ. ಕುಕ್ಕರ್ ತುಂಬ ಚಿಕ್ಕದು, ಪುಟ್ಟದು. ಸೊ ಇದು 5-6 ಜನಕ್ಕೆ ಮಾಡಬೇಕಾಗಿದ್ದರಿಂದ ನಾನು ಕುಕ್ಕರ್ಗೆ ಹಾಕಿದೆ. ಹಾಗೆ ಡೈರೆಕ್ಟಾಗಿ ಈ ಪಾತ್ರೆನಲ್ಲೇ ಮೊಳಕೆ ಕಟ್ಟಿದ್ನಲ್ಲ ಅದೇ ಪಾತ್ರೆನಲ್ಲೇ ಎಲ್ಲ ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕಿಟ್ಟೆ, ಹಾಗೆ ಬೇಯಲಿ ಅಂತ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಘಮ್ ಅಂತ ಇದೆ. ಸಾಂಬಾರು ಹಾಗೇ ಹೋಯಿತು. ಉಪ್ಪು ಎಲ್ಲ ಹಾಕಿದ್ದೀನಿ. ಬೇಕಾದವ್ರು ಒಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೋಬೋದು ಹುಳಿ ಬೇಕು ಅಂದರೆ. ಈಗ ನೋಡಿ ಎಣ್ಣೆ ಅಥವಾ ತುಪ್ಪ ಹಾಕಿ ಸಾಸಿವೆ ಚಟ್ಪಟ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿಬಿಟ್ಟೆ. ನೋಡಿ ಸೂಪರ್ ಸಖತ್ತಾಗಿರೋ ಹುರುಳಿ ಸಾರು ರೆಡಿನೇ ಆಗೋಯ್ತು. ನೋಡಿ ಸ್ನೇಹಿತರೆ, ನಾನು ಅಮೇರಿಕಾದಲ್ಲಿ ಮೊದಲನೇ ಸಲ ಮಾಡಿದ ಹುರುಳಿ ಸಾರು ನಿಮಗಾಗಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಶೇರ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಇಷ್ಟ ಆಗಿದರೆ ಥಮ್ಸ್ ಅಪ್ ಕೊಡಿ. ಹಾಗೆಯೇ ಈ ರೆಸಿಪಿನ ಶೇರ್ ಮಾಡಿ. ಭಾಳ ಚೆನ್ನಾಗಿರೋ, ಭಾಳ ರುಚಿಯಾಗಿರೋಂಥ ಹುರುಳಿ ಸಾರು ರೆಡಿನೇ ಆಗೋಯ್ತು. ಚಳಿಗೆ ಬಿಸಿ ಬಿಸಿ ಅನ್ನ, ತುಪ್ಪ, ಹುರುಳಿ ಸಾರು, ಹಾಗೆ ಮಾವಿನಕಾಯಿ ತೊಕ್ಕು, ಆವಕಾಯಿ, ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ವಿ. ಹೆಂಗಿತ್ತು ಅಂತಂದರೆ ಸೂಪರ್ ಸಖತ್ತಾಗಿತ್ತು. ಒಂದು ಊರಿಂದ ಬಂದು ಅಥವಾ ದೇಶದಿಂದ ದೇಶಕ್ಕೆ ಬಂದು ಅಡುಗೆ ಮಾಡೋದ್ರಲ್ಲಿ ತುಂಬಾ ಮಜಾ ಇರುತ್ತೆ ಅಂತ ನಂಗೆ ಅನ್ನಿಸ್ತು. ಭಾಳ ಖುಷಿನಲ್ಲಿ ಮಾಡಿದೆ. ಎಲ್ಲರೂ ಅಷ್ಟೇ ಖುಷಿಯಿಂದ ತಿಂದರು. ಭಾಳ ಚೆನ್ನಾಗಾಯಿತು. ಭಾಳ ಘಮ ಘಮ ಅಂತಿತ್ತು ಹುರುಳಿ ಸಾರು. ನೋಡಿ ಸ್ನೇಹಿತರೆ, ಇಷ್ಟ ಆಯಿತಾ? ಹಾಗೆ ಒಂದು ಲೈಕ್ ಬರಲಿ, ಹಾಗೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಚಾನಲ್ನ. ಹೀಗೆ ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಟ್ರಾವೆಲ್ ವ್ಲಾಗ್ಗಳನ್ನ ನಿಮ್ಗಳ ಜೊತೆ ಹಂಚ್ಕೋತಾ ಇರ್ತೀನಿ. ಏನೇನು ಮಾಡಿದೆ, ನೆಕ್ಸ್ಟು ಎಲ್ಲೆಲ್ಲಿ ಹೋದೆ ಅನ್ನೋದನ್ನು ಒಂದು ವಿಡಿಯೋ ಖಂಡಿತ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡಿದ್ರಿ ಈ ವಿಡಿಯೋ ಕೊನೆಯವರೆಗೂ ಯಾರೆಲ್ಲ ನೋಡಿದ್ರಿ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಎಲ್ಲರೂ? ಭಾಳ ದಿನ ಆಯಿತು. ಮೈಸೂರಿಗೆ ಬಂದಮೇಲೆ ಖಂಡಿತ ಎಲ್ಲರೂ ಲೈವಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಬನ್ನಿ ನೋಡಿ, ನಿಮಗೂ ಘಮ ಘಮ ಅಂತ ನೋಡಿ ಹುರುಳಿ ಸಾರು ತಿನ್ನಬೇಕು ಅಂತ ಅನ್ನಿಸ್ತಿಲ್ವಾ? ಮತ್ತು ಹುರುಳಿ ನೆನೆಸಿ ಮನೇಲಿದ್ದರೆ ನೆನೆಸ್ಬಿಟ್ಟು ಮಾಡೇ ಬಿಡಿ. ಎಷ್ಟೊತ್ತು ಮಾಡೋದು ಹುರುಳಿ ಸಾರು. ನೋಡಿ ಸಖತ್ತಾಗಿರೋ ಹುರುಳಿ ಸಾರು ರೆಡಿ ಆಯಿತು. ಅದ್ರ ತುಂಬ ಟೈಮ್ ತೊಗೊಳ್ತು, ಯಾಕೆಂದರೆ ಡೈರೆಕ್ಟಾಗಿ ಬೇಯಕ್ಕೆ ಹಾಕಿದ್ದರಿಂದ ಸ್ವಲ್ಪ ಟೈಮ್ ತೊಗೊಳ್ತು. ಆದರೂ ಚೆನ್ನಾಗಾಯಿತು. ಮಾಡಿದ್ದಕ್ಕೂ ಎಲ್ಲರೂ ಖುಷಿಯಾಗಿ ತಿಂದಿದ್ದರಿಂದ ನಮಗೂ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ನೋಡಿ, ಅದು ಮಾರನೇ ದಿನಕ್ಕೆ, ಇದಂತೂ ಕುದಿಸಿ ಇಟ್ಟರೆ ಮಾರನೇ ದಿನ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತಲ್ಲ, ಅದು ಇನ್ನೂ ತುಂಬಾ ಒಳ್ಳೆ ರುಚಿ ಕೊಡುತ್ತೆ. ನೋಡಿ, ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡಿದೆ, ಚೆನ್ನಾಗಿ ಆಯಿತು. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ. ಹೇಗೆ ಅನ್ನಿಸ್ತು ನಿಮಗೆ?